ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಮೌನಾಚರಣೆ ನಡೆಸುವುದರ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್, ಗಾನಕೋಗಿಲೆ ಎಸ್ ಜಾನಕಿ ಅವರ ಅದ್ವಿತೀಯ ಸಂಗೀತ ಸಾಧನೆಯನ್ನ ಸ್ಮರಿಸಿ ಅವರ ಸುಮಧುರ ಗಾಯನ ಹಾಗೂ ಕಲಾ ಸೇವೆ ಸದಾ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿ ಆಗಿರಲಿದೆ ಎಂದು ಹೇಳಿದ್ದಾರೆ. ಬಂಧುಗಳೇ, ನಿನ್ನೆ ತಾನೇ ಎಸ್ ಜಾನಕಮ್ಮ ಅವರು ವಿಧಿವಶರಾಗಿದ್ದು ನಮಗೆಲ್ಲ ನಿಜಕ್ಕೂ ಬಹಳ ದುಃಖಕರವಾದ ಒಂದು ಸಂಗತಿ ಇದೆ. ಸುಮಾರು 45,000ಕ್ಕೂ ಹೆಚ್ಚು ಹಲವು ಭಾಷೆಗಳಲ್ಲಿ ಹಾಡಿದಂತಹ ಒಂದು ಗಾನ ಕೋಗಿಲೆ ಇವತ್ತು ಮರೆಯಾಗಿರುವುದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಒಂದು ನಷ್ಟ ಉಂಟಾಗಿದೆ. ಜಾನಕಮ್ಮನಿಗೆ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ. ಕಳೆದ 10 ದಿನದ ಮುಂಚೆನೇ ನಮ್ಮ ಗುಂಡ್ಲುಪೇಟೆಗೆ ಆಗಮಿಸಿದರು ಜಾನಕಮ್ಮ ಅವರು. ಅವ್ರಿಗೆ ನೋಡೋಕ್ಕೆ ಭಾಳ ನಾನು ಮತ್ತು ನಮ್ಮ ಹಿರಿಯ ಶಿಕ್ಷಕರಾದ ಬ್ರಹ್ಮಾನಂದರು ಭಾಳ ಪ್ರಯತ್ನಪಟ್ಟು ಆಗಾಗಲೇ ಅವರು ಮೈಸೂರಿಗೆ ಹೊರಟೋದ್ರು ಅಂತ ಹೇಳಿದ್ರು ಮಾಹಿತಿ ಬಂತು. ಅವ್ರ ಜೊತೆ ಒಂದು ಭಾವಚಿತ್ರವನ್ನು ತಗೋಬೇಕು ಅಂತ ಭಾಳ ಆಸೆ ಪಟ್ಟರು, ಅದು ಕೂಡ ಆಗಲಿಲ್ಲ. ಈಗ ಆಗಸ್ಟಲ್ಲೇ ನೆನ್ನೆ ಇದ್ದಾರೆ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಭಾಳ ಒಂದು ದುಃಖ ಆಯಿತು. ಏನೇ ಇರಲಿ, ಅವರ ಕೊಡುಗೆ ನಮ್ಮ ಇಡೀ ಚಿತ್ರರಂಗಕ್ಕೆ ಅಪಾರವಾದ ಒಂದು ಕೊಡುಗೆ ಇತ್ತು. ಹಾಗಾಗಿ ಇಷ್ಟು ಹೇಳ್ತಾ ಮತ್ತೆ ಜಾನಕಮ್ಮನಿಗೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಸ್ವರ್ಗ ಲಭಿಸಲಿ, ಅವರ ಕುಟುಂಬಕ್ಕೆ ಶಕ್ತಿ, ದುಃಖ ಭರಿಸುವ ಶಕ್ತಿಯ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್ ಮಾತನಾಡಿ, ಎಸ್ ಜಾನಕಿ ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಸಾವಿರಾರು ಹಾಡುಗಳು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಲಿದೆ ಎಂದಿದ್ದಾರೆ. ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ಈಶ್ವರ್ ಮಾತನಾಡಿ, ಕರ್ನಾಟಕ ಕಾವಲು ಪಡೆಯ ಸಮಾಜಮುಖಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಲಾಸ್ ಅಂತಾನೆ ಹೇಳ್ಬೋದು, ಯಾಕಂದರೆ ಅವರು ಒಂದೊಂದು ವಿಚಾರಪೂರಿತವಾಗಿ ಹಾಡುಗಳು ಹಾಡಿದ್ದಾರೆ. ನಮಗೂ ಕೂಡ ತುಂಬ ಬೇಸರ ಆಯಿತು ಕೇಳ್ಬಿಟ್ಟು. ಮುಂದೆ ಏನು ಮಾತಾಡೋದಂತ ನಮಗೆ ದಿಕ್ಕು ಚಿತ್ರಿಸ್ತಾ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಸ್ ಜಾನಕಿ ಅಮ್ಮನವರ ವಿಧಾನದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲು ಪಡೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ದಿನ ನಮಗೆ ತುಂಬ ದುಃಖಕರವಾದ ದಿನ. ಅವರು ಎಂಥ ಒಂದು ಹಾಡು ಅಂದರೆ, ಎಸ್ ಜಾನಕಿ ಅವರು ಹಾಡುವಂದರೆ ಇಡೀ ನಮ್ಮ ಭಾರತದಲ್ಲೇ ಬಹಳ ಫೇಮಸ್ಸು. ಅದರಲ್ಲೂ ಕನ್ನಡ ಹಾಡಿದರೆ ಚಿಕ್ಕ ಮಕ್ಕಳ ಸಾಗಣೆ ಕೂಡ ಸರಾಗವಾಗಿ ಆಗ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎಸ್ ಜಾನಕಿ ಅವರು. ಈ ದಿನ ನಾವೆಲ್ಲವೇ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಜೈ ಕರ್ನಾಟಕ. ಕಾರ್ಯಕ್ರಮದ ನಿರೂಪಣೆಯನ್ನ ಕನ್ನಡ ಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಲಹೆಗಾರ ಎಸ್ ಮುಬಾರಕ್, ಟೌನ್ ಅಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್, ನಮಸ್ತೆ ಗುಂಡ್ಲುಪೇಟೆಯ ಸುರೇಶ್, ಎಲೆಕ್ಟ್ರಿಕಲ್ ಸಿದ್ದು ಸೇರಿ ಕರ್ನಾಟಕ ಕಾವಲು ಪಡೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ಎಸ್ ಜಾನಕಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಪ್ರಾರ್ಥನೆ ಸಲ್ಲಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.